ನಮ್ಗೆ ಅಧಿಕಾರ, ನಮ್ಗೆ ಯಡಿಯೂರಪ್ಪ ಗೊತ್ತು, ಸಿದ್ದರಾಮಯ್ಯ ಗೊತ್ತು, ಕುಮಾರಸ್ವಾಮಿ ಗೊತ್ತು, DK ಶಿವಕುಮಾರ್ ಅವರೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿರೋದಿಲ್ಲ ಅಂಬೇಡ್ಕರ್ ಬರೆದಿರೋ ಸಂವಿಧಾನ, ಅದು ನಮ್ಗೆ ಗೊತ್ತಿರೋದಷ್ಟೇ. ಅದ್ರ ಫಾಲೋ ಮಾಡ್ಕೊಂಡು ಯಾವನೋ ದುಡ್ಡಿನಿಂದ ಹೋಗ್ತಾರೆ, ಇನ್ನೊಂದರಿಂದ ಹೋಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಮಾಡ್ಕೊಂಡು ಮಲ್ನಾಡರು ಏನು ಹೇಳಿ ನಾವೇನು ಮಾತಾಡಲ್ಲ, ನೀವೇನು ಹೇಳ್ತೀರಾ ಅದೇ ನಾವೇನು ನೀವೇನು ಮಾತಾಡಲ್ಲ. ಅಲ್ಲ ಸರ್, ಬುದ್ಧಿವಂತರು ಇರ್ಬೋದು, ಆದ್ರೆ ನೀವೇನು ಹೇಳಿದ್ರು ನಾವು ಸರ್ ಈಗ ನೋಡಪ್ಪ ನಂಗೇನು ಗೊತ್ತಾ, ನಾನು ಹೇಳ್ತಿದ್ದೇನೆ, ಈಗ ಅವ್ರು ಗಂಡಗೆ ಅನ್ನಿಸ್ಕೊಡ್ತೀವಿ, ಅವ್ರ ಪ್ರಯತ್ನ ಯಾರಾದ್ರೂ ಒಬ್ರು ಸರ್ ಏನಾದ್ರು ಆ ಹೂ ಅಂತ ಮಾತಾಡ್ತಾರೆ. ನಾವ್ ಏನ್ ಹೇಳಿ ಒಂದೇ ಒಂದು ಕೇಳ್ತದೆ, ನ್ಯಾಯ ಬೇಕು. ರಾಜಕಾರಣಿಗಳು ಅವರು ಎಲ್ಲರೂ ಮಾತಾಡ್ತಾರೆ ಸರ್, ಆದ್ರೆ ಅದು ನಾವು ಅದಲ್ಲ ಜೀವನ. ಅವ್ರ ಸ್ಪಾಟಿಂದ ಮಾತಾಡ್ತಾರೆ, 2 ಜನ ಮೆಟ್ಸಕ್ ಮಾತಾಡ್ತಾರೆ, ಬಟ್ ಇದೊಂದು ಜೀವದ ಪ್ರಶ್ನೆನ ಇಷ್ಟು ಜನ ಮಾತಾಡ್ತಿರೋದು. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನೋಡಿ, ಕೈ ಮುಗಿಬೋದಾ? ಇಲ್ಲ ಬೇಕಾದ್ರೆ ಇಬ್ಬರಿಗೂ ಎಲ್ಲರಿಗೂ ಕಾಲು ಬೇಕಾದ್ರೂ ಮುಗಿಬೋದ, ಕಾಲಿ ಬಿದ್ಬಿಡ್ಬೋದ? ಇಲ್ಲ ಇದು ನಮ್ಮ ಮಲ್ನಾಡ್ ಸಂಸ್ಕೃತಿ, ಬಟ್ ಕಾಲಿಗೆ ಬೇಕಾದ್ರೂ ಬೀಳ್ಬೋದಾದ್ರೆ ಬಿದ್ಬಿಡ್ತೀವಿ. ಯಾಕೆ ಹೇಳಿ, ನಾವು ಯಾರಿಗೂ ಏನು ತೊಂದರೆ ಕೊಡೋರಲ್ಲ, ನಮಗೆ ನ್ಯಾಯ ಕೊಡಿ. ನಮಗೆ ನೋಡಿ ಒಂದು ಸರ್, ಒಂದು ದುಡ್ಡು ನಮ್ಗೆ ಅಧಿಕಾರ, ನಮ್ಗೆ ಯಡಿಯೂರಪ್ಪ ಗೊತ್ತು, ಸಿದ್ದರಾಮಯ್ಯ ಗೊತ್ತು, ಕುಮಾರಸ್ವಾಮಿ ಗೊತ್ತು, DK ಶಿವಕುಮಾರ್ ಗೊತ್ತು, ಅವರೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿರೋದೇನು ಅಂಬೇಡ್ಕರ್ ಬರೆದಿರೋ ಸಂವಿಧಾನ, ಅದು ನಮಗೆ ಗೊತ್ತಿರೋದಷ್ಟೇ. ಅದ್ರ ಫಾಲೋ ಮಾಡ್ತಿರೋದು ಯಾವನೋ ದುಡ್ಡಿನಿಂದ ಹೋಗ್ತಾರೆ, ಇನ್ನೊಂದರಿಂದ ಹೋಗ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ದಯವಿಟ್ಟು ಮಾಡ್ಕೊಡಿ. ಆಯ್ತು, ಈಗ ನಾವು ಮಾಡೋಣ, ತರಿಸಿದ್ದೀವಿ, ಅವ್ರು ಎತ್ಕೊಂಡು ಬರ್ತಾರೆ. ದಯವಿಟ್ಟು ನೋಡಿ, ಒಂದು ನಿಮಿಷ ಏನು ಗೊತ್ತಾರಣ, ಒಂದು ನಿಮಿಷ ತಡೆಯೋಣ. ಇವ್ರು ಹಿಡ್ಕೊ ಬನ್ನಿ, ನಾವು ಇಲ್ಲೇ ಇರ್ತೀವಿ. ಏನು ಹೇಳಿ, ನಾವು ಇದೇ ಜಾಗದಲ್ಲಿ ಇರ್ತೀವಿ, ಎಲ್ಲೂ ಹೋಗಲ್ಲ. ನಾವೇನು ಹೇಳಿ, ಈಗ ಯಾರು ನೋಡಿ ಕೂಗಾಡೋದು, ಬಂಬಡ, ನಿಮಗೆ ಡಿಸ್ಟರ್ಬ್ ಮಾಡೋದು, ಅದು ಯಾವುದೋ ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಮ ಪಾಡಿ ನಾವು ಅಲ್ಲಿ ಕೂತಿರ್ತೀವಿ. ನೀವು ಅವ್ರು ಕರ್ಕೊಬಂದು ಕೇಸನ್ನು ಕೂರಿಸಿದ್ದೀವಿ ಅಂತ ಹೇಳಿದ್ವಿ, ಆ ಮಗು ಬಂದಿದೆ ಅಂತೇಳಿ ಮುಗೀತು. ನಮ್ಮ ಪಾಡಿ ನಾವು ಅದೇನಿದೆ ಬಾಡಿನ ಮುಗಿಸಿ ಕೆಲಸ ಮುಗಿಸಿ ನಮ್ಮ ಪಾಡಿ ನಾವು ಹೋಗ್ತೀವಿ. ಇದೇ ನಾವೇನು ರೋಡಲ್ಲಿ ಇಟ್ಕೊಂಡು ಆ ಥರ ಹುಬ್ಳಿ ಧಾರವಾಡ ಮಂಡ್ಯದಲ್ಲೆಲ್ಲ ಮಾಡ್ತಾರಲ್ಲ, ಆ ಥರ ಮಾಡೋದು ನಾವು. ದಯವಿಟ್ಟು ಇದೊಂದು ಕೈಬಿಟ್ಟು ಪೂರ ದಿನ ಎಳ್ಕೊಂಡು ಹೋಗೋದು ಬೇಡ, ದಯವಿಟ್ಟು. ಆಯ್ತಾ ಸರಿ. ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.